ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಾಶ್ಮೀರದಿಂದ ಮತ್ತೊಂದು ವಿಡಿಯೋ, ಮಗದೊಂದು ವಿಡಿಯೋ ನಿಮಗಾಗಿ ಬರ್ತಾ ಇದೆ. ಇವತ್ತು CSK ವರ್ಸಸ್ RCB ಮ್ಯಾಚ್ ಚೆನ್ನೈಯಲ್ಲಿ ನಡೀತಾ ಇರೋದು. ಲಾಸ್ಟ್ ಟೈಮು ಇದೇ ತಂಡಗಳ ಮ್ಯಾಚ್ ಆದಾಗ ಏನಾಗಿತ್ತು ಅಂತ ಎಲ್ರಿಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ. ನೆನಪಿರದಿದ್ರೆ ಒಂದು ಚಿಕ್ಕದಾಗಿ ನಿಮಗೆ ನೆನಪು ಮಾಡುವಂತಹ ಪ್ರಯತ್ನ ಮಾಡ್ತೇನೆ ನೋಡಿ. RCB ಮಿನಿಮಮ್ 18 ರನ್ನಿಂದ ವಿನ್ ಆಗಬೇಕಿತ್ತು ನೆಕ್ಸ್ಟ್ ಹಂತಕ್ಕೆ ತೇರ್ಗಡೆ ಆಗಲಿಕ್ಕೆ, ಪ್ಲೇ ಆಫಿಗೆ ತೇರ್ಗಡೆ ಆಗಲಿಕ್ಕೆ. RCBಯ ಕೊನೆಯ ಪಂದ್ಯ ಆಗಿತ್ತು, ಈವನ್ CSK ಕೊನೆಯ ಪಂದ್ಯ ಕೂಡ ಅದೇ ಆಗಿತ್ತು. ಆ್ಯಂಡ್ ಅದು ಮ್ಯಾಚ್ ಆಗ್ತಾ ಇದ್ದದ್ದು ಬೆಂಗಳೂರಲ್ಲಿ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ RCB ಹೊಡೆದದ್ದು 218 ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಅವರು CSKಯನ್ನು ಮಿನಿಮಮ್ ಅಂತಂದ್ರು ಸಹ ಒಂದು ಏನು 201 ರನ್ ಅಷ್ಟು ಮಾತ್ರ ಹೊಡಿಲಿಕ್ಕೆ ಬಿಡಬೇಕಿತ್ತು CSKಯನ್ನು. ಅಂದರೆ CSK ಮ್ಯಾಚ್ ಸೋತ್ರೆ ಸಾಕಾಗೋದಿಲ್ಲ, ಮಿನಿಮಮ್ ಅಷ್ಟು ಅಂತರದಿಂದ CSK ಆ ಮ್ಯಾಚ್ ಸೋತ್ರೆ ಮಾತ್ರ RCB ನೆಕ್ಸ್ಟ್ ಹಂತಕ್ಕೆ ತೇರ್ಗಡೆ ಆಗ್ತಾ ಇತ್ತು. ರೆಸ್ಟ್ ಹಿಸ್ಟ್ರಿ. CSK ಸೋತಿತ್ತು, ಬಟ್ ಅವರು 201 ರನ್ ಹೊಡಿಲಿಕ್ಕೂ ಕೂಡ ಆಗಲಿಲ್ಲ. ಅವರು 201 ರನ್ ಹೊಡೆದಿದ್ರು ರನ್ ರೇಟ್ ಆಧಾರದಲ್ಲಿ, ಪಾಯಿಂಟ್ಸ್ ಆಧಾರದಲ್ಲೆಲ್ಲ RCBಕ್ಕಿಂತ ಬಲಿಷ್ಠ ತಂಡವಾಗಿ ಪ್ಲೇ ಆಫಿಗೆ ಹೋಗ್ತಾ ಇತ್ತು. ಬಟ್ RCB ಭಯಂಕರ ವಿನ್ ಆಗಿ ಅದೊಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಆಯಿತು. RCB 5-5 ವಿನ್ ಆಗಬೇಕಿತ್ತು, ಹಾಗೆ ಹೀಗೆ ರನ್ ರೇಟ್ ಇಂಪ್ರೂವ್ ಆಗಬೇಕಿತ್ತು. ಎಲ್ಲ ಸಹ ಮಾಡಿಕೊಂಡು ನೆಕ್ಸ್ಟ್ ಹಂತಕ್ಕೆ ಹೋಗಿ ಅಲ್ಲಿಂದ ಸೋತ್ಕೊಂಡು ಮನೆಗೆ ಬಂದರು. ಅದು ಬೇರೆ ವಿಷಯ. ಅದೆಲ್ಲ ಮಾತಾಡಲಿಕ್ಕಿಲ್ಲ ಆಯ್ತಾ. ಈಗ ಜಸ್ಟ್ RCB ಲಾಸ್ಟ್ ಮ್ಯಾಚ್ ಅಂದರೆ CSK ಅಗೇನ್ಸ್ಟ್ ಬೆಂಗಳೂರಲ್ಲಿ ವಿನ್ ಆಗಿತ್ತು. ಮತ್ತು ಸೆಲೆಬ್ರೇಷನ್ ಜೋರಾಯಿತು, ಓಹು ಅಂತೆಲ್ಲ ಆಯಿತು. ಶೇಕ್ ಹ್ಯಾಂಡ್ ಕೊಡಲಿಲ್ಲ, ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ. RCB ವಿನ್ಗಿಂತ ಶೇಕ್ ಹ್ಯಾಂಡ್ ಇದೆ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಎಲ್ಲ ಕೊಹ್ಲಿಗೆ ಬೈಯೋದು, ಕೊಹ್ಲಿನ ಡಿಫೆಂಡ್ ಮಾಡೋದು ಗೊತ್ತುಂಟಲ್ಲ. CSK ವರ್ಸಸ್ RCB ಅಥವಾ RCB ವರ್ಸಸ್ CSK ಮ್ಯಾಚ್ ಅಂದರೆ ಈ ಜಗಳಗಳು ಕಾಮನ್. ಇಲ್ಲಿಯ ತನಕ ನಾ ಏನು ಹೇಳ್ತಾ ಇದ್ದೆ, ಜಗಳ ಮಾಡಬೇಡಿ ನಮ್ಮ ಚಾನಲಲ್ಲಿ, ಎಲ್ಲರೂ ಸಹ ಡೀಸೆಂಟ್ ಆಗಿರಿ, ಹಾಗೆ ಹೀಗೆ ಬಿ ಹ್ಯೂಮನ್, ಹಾಗೆ ಹೀಗೆ ಲಂಗ ಪುಸ್ಕ ಅಂತ ಹೇಳ್ತಾ ಇದ್ದೆ. ಇಷ್ಟು ವರ್ಷ ಹೇಳಿ ನನಗೂ ಸಾಕಾಯಿತು. ನಾನು ಸಹ ಲೆಕ್ಕವಿರದಷ್ಟು ಜನರನ್ನು ಬ್ಲಾಕ್ ಮಾಡಿದ್ದೇನೆ. ಯಾಕಂತಂದರೆ ಅಸಹ್ಯ ಭಾಷೆಯಲ್ಲಿ ಕಮೆಂಟ್ ಹಾಕ್ತಾ ಇರ್ತಾರೆ, ಬೈಕೊಳ್ತಾ ಇರ್ತಾರೆ. ಅಂತಹ ಕಮೆಂಟ್ ನನ್ನ ಕಣ್ಣಿಗೆ ಬಿದ್ದಾಗ ನಾನು ಅವರನ್ನೆಲ್ಲ ಬ್ಲಾಕ್ ಮಾಡ್ತಿದ್ದೆ. ಇನ್ಮೇಲೆ ಅದೆಲ್ಲ ಮಾಡುವ ಗೋಜಿಗೆ ಸಹ ಹೋಗೋದಿಲ್ಲ. ಬೈಕೊಳ್ಳಿ, ನೀವು ಜಗಳ ಆಡ್ಕೊಳ್ಳಿ, ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ಬಿಕಾಸ್ ಎಷ್ಟು ಅಂತ ಹೇಳೋದಲ್ವ ನಾನು ಸಹ. ನಿಮ್ಗೆ ಎಂತ ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಮಾಡ್ತಾ ಇರಿ. ಎಸ್, ಇವತ್ತು CSK ವರ್ಸಸ್ RCB ಮ್ಯಾಚ್ ಚೆನ್ನೈಯಲ್ಲಿ ನಡೀತಾ ಇರೋದು. ಚೆನ್ನೈಯಲ್ಲಿ RCBಯ ರೆಕಾರ್ಡು ಹೋಪ್ಲೆಸ್ ಅಲ್ಲ, ವರ್ಸ್ಟ್ ಟು ದ ಕೋರ್. ಯಾಕಂತಂದರೆ 2008ರಲ್ಲಿ CSK ಅಗೇನ್ಸ್ಟ್ ಅಂದರೆ ಪ್ರಥಮ ಎಡಿಷನ್, ಅದರಲ್ಲಿ CSK ಅಗೇನ್ಸ್ಟ್ ಚೆನ್ನೈಯಲ್ಲಿ RCB ವಿನ್ ಆಗಿತ್ತು. ಅದಾದಮೇಲೆ ವಿನ್ನೇ ಆಗಲಿಲ್ಲ. CSK ಅಗೇನ್ಸ್ಟ್ ಚೆನ್ನೈಯಲ್ಲಿ RCB ವಿನ್ ಆಗಿ ಇಲ್ಲ ಅಂದರೆ ಅಷ್ಟು ಕೆಟ್ಟ ರೆಕಾರ್ಡ್. ಆ್ಯಂಡ್ CSK ಅವರ ಹೋಮ್ ಕಂಡೀಷನಲ್ಲಿ ಬಲಿಷ್ಠ ತಂಡ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಅವರು ಹೋಮ್ ಪಿಚ್ಚಿಗೆ ಬೇಕಾಗಿರುವಂಥ ತಂಡವನ್ನು ರೆಡಿ ಮಾಡಿರ್ತಾರೆ. ಚೆನ್ನೈ ಪಿಚ್ ಅಂತಂದರೆ ಸ್ಪಿನ್ ಡಾಮಿನೇಟಿಂಗ್ ಪಿಚ್. ಇವರದ್ದು ಈಗ ಸ್ಪಿನ್ ಕಾಂಬಿನೇಷನ್ ಯಾವ ಥರ ಇದೆ, ಜಡೇಜಾ, ಅಶ್ವಿನ್, ನೂರ್ ಅಹಮದ್, ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಳ್ಳಿಕ್ಕೆ ಆ ಕಡೆಯಿಂದ ರಚಿನ್ ರವೀಂದ್ರ ಅವರು ಕೂಡ ಇದ್ದಾರೆ. 3 ಪ್ರಾಪರ್ ಸ್ಪಿನ್ನರ್, ಒಂದು ಪಾರ್ಟ್ ಟೈಮ್ ಸ್ಪಿನ್ನರ್ ಇರುವಂತಹ ತಂಡ ಚೆನ್ನೈ ಸೂಪರ್ ಕಿಂಗ್ಸ್. ಅವರು ಚೆನ್ನೈ ಪಿಚ್ಚಲ್ಲಿ ಭಯಂಕರ ಲೆಥಲ್ ಟೀಮ್. ಅವರು ಅಂದರೆ ಸ್ಪಿನ್ ಅವರದ್ದು ಕಾಂಬಿನೇಷನ್ ಭಯಂಕರ ಸೂಪರ್ ಆಗಿ ಉಂಟು. ಆ್ಯಂಡ್ RCB ಈ ಸಲ ವಿನ್ ಆಗಬೇಕು ಅಂತಂದರೆ ಈ 3 ಭಯಂಕರ ಸ್ಪಿನ್ನರ್ಸನ್ನು ಟ್ಯಾಕಲ್ ಮಾಡಬೇಕು. ಟ್ಯಾಕಲ್ ಮಾಡುವಂತಹ ಕ್ಷಮತೆ ಉಂಟು RCBಯಲ್ಲಿ, ಖಂಡಿತವಾಗಿ ಸಹ ಉಂಟು. ನೋಡಿ, ಸಾಲ್ಟು ಸ್ಟಾರ್ಟಿಂಗಲ್ಲೇ ಪವರ್ ಪ್ಲೇಲಿ ಹೊಡಲಿಕ್ಕೆ, ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಈ ಥರ ಹೇಳ್ತಾ ಹೋಗ್ಬೋದು. ಸ್ಪಿನ್ ಬ್ಯಾಷರ್ ಆಗಿ ರಜತ್ ಪಾಟಿದಾರ್ ಅವರಿದ್ದಾರೆ, ಹಾಗೆ ಹೀಗೆ ಅಂತ. ಬಟ್ ನೋಡಿ, ಇಂತಹ ದಾಂಡಿಗರನ್ನು ಹೊಂದಂತಹ ತಂಡ ಮೊದಲು ಕೂಡ ಇತ್ತು. ಯಾರು, ಗೇಲ್, ವಿರಾಟ್ ಕೊಹ್ಲಿ, ABD, DK ಇವರೆಲ್ಲ ಇದ್ದ. ಅಂದರೆ ಇಷ್ಟು ವರ್ಷ ಸಹ ಚೆನ್ನೈಯಲ್ಲಿ RCB ವಿನ್ ಆಗಲಿಲ್ಲ. ಈಗ ನಾನು ಭಯಂಕರ ಕಾನ್ಫಿಡೆಂಟ್, ನಾವೇ ವಿನ್ ಆಗ್ತೇವೆ ಆಯಿತಾ ಹಾಗೆ ಅಂತೆಲ್ಲ ಹೇಳೋದಿಲ್ಲ. ಬಟ್ ಕರೆಕ್ಟಾಗಿ ಆಡಿದರೆ ವಿನ್ ಆಗುವಂತಹ ಕ್ಷಮತೆ ಖಂಡಿತವಾಗಿ ಸಹ ಈ ತಂಡಕ್ಕೆ ಉಂಟು. ತಂಡದಲ್ಲಿ ಏನಾರು ಬದಲಾವಣೆ ಆಗ್ತದಾ? ಭುವನೇಶ್ವರ್ ಕುಮಾರ್ ಅವರು ಬರ್ಬೋದು. ಲಾಸ್ಟ್ ಮ್ಯಾಚ್ಗೆ ಅವರು ಇಂಜುರಿ ಆಗಿದ್ರು, ಆದ್ದರಿಂದ ಅವರು ತಂಡದಲ್ಲಿ ಸ್ಥಾನ ಪಡೆದಿರಲಿಲ್ಲ. ಸೊ ಅವರೇನಾದರೂ ಇಫ್ ಈಸ್ ಟೋಟಲಿ ಫಿಟ್, ಫಿಸಿಕಲಿ, ಮೆಂಟಲಿ, ಅವ್ರದ್ದು ಹೆಲ್ತ್ ಎಲ್ಲ ಸರಿ ಇದ್ದರೆ
ಅವರು ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11ಗೆ ಬರ್ತಾರೆ. ಮೇ ಬಿ ಈ ಮ್ಯಾಚಿಗೆ ರಸಿಕ್ ಧಾರ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಹ ಆಡಿಸಿದ್ದು ಡೌಟ್ ಅಂತ ಅನ್ನಿಸ್ತಿದೆ. ಯಾಕಂತಂದರೆ ಸ್ಪಿನ್ ಪಿಚ್ ಆಗಿರೋದ್ರಿಂದಾಗಿ ಮೇ ಬಿ ಸ್ವಪ್ನಿಲ್ ಸಿಂಗ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂಡದಲ್ಲಿ ಆಡಿಸ್ಬೋದು. ಯಾಕಂತಂದರೆ ನಮ್ಮದು ಒಂದು ವೀಕ್ ಪಾಯಿಂಟ್ ವೀಕ್ ಝೋನ್ ಏನಂತಂದರೆ ನಮ್ಮ ಸ್ಪಿನ್ ಡಿಪಾರ್ಟ್ಮೆಂಟು. ಸುಯೇಶ್ ಶರ್ಮಾ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ನರ್ ಅಲ್ಲ, ಹೊಡಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಕೃಣಾಲ್ ಪಾಂಡ್ಯ ಆಲ್ವೇಸ್ ಅವರು 4 ಓವರ್ ಟೈಟ್ ಬೌಲಿಂಗ್ ಮಾಡ್ತಾರೆ. ಅವರಿಗೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಳ್ಳಿಕ್ಕೆ ಇನ್ನೊಂದು ಸ್ಪಿನ್ನರ್ ಖಂಡಿತ ಬೇಕೇ ಬೇಕು. ಸೊ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಮೇ ಬಿ ಸ್ವಪ್ನಿಲ್ ಸಿಂಗ್ ಅವರಿಗೆ ಚಾನ್ಸ್ ಸಿಗ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಪವರ್ ಪ್ಲೇಯಲ್ಲೇ ಒಂದು 2 ಓವರ್ ಮಾಡೋದಾಗ ಏನೋ ಒಂದು ಆ ಥರದಕ್ಕೆ ಯೂಸ್ ಮಾಡಿಕೊಳ್ಬೋದು ಸ್ವಪ್ನಿಲ್ ಸಿಂಗ್ ಅವ್ರನ್ನ ಬಿಟ್ಟರೆ. ತಂಡದಲ್ಲಿ ಮಹತ್ತರ ಬದಲಾವಣೆ ಆಗೋದಿಲ್ಲ. ಚೆನ್ನೈ ತಂಡದಲ್ಲಿ ಏನಾದ್ರು ಬದಲಾವಣೆ ಆಗ್ತದ? ನನ್ನ ಪ್ರಕಾರ ಯಾಕೆ ಬದಲಾವಣೆ ಮಾಡಬೇಕು? ಲಾಸ್ಟ್ ಮ್ಯಾಚ್ ಅವರು ಮುಂಬೈ ಅಗೇನ್ಸ್ಟ್ ಚೆನ್ನೈಯಲ್ಲೇ ವಿನ್ ಆದದ್ದು. ಅವರು ಅಂದರೆ ಲಾಸ್ಟ್ ತನಕ ಕಷ್ಟಪಟ್ಟು ಯಾಕೆ ವಿನ್ ಆದ್ರು ಅಂತಂದರೆ ಆಲ್ ಆಫ್ ಅ ಸಡನ್ ಆ ಕೇರಳದ ಹುಡುಗ ಮುಂಬೈ ತಂಡದಲ್ಲಿರುವಂಥ ವಿಘ್ನೇಶ್ ಭಯಂಕರ ಚಂದ ಬಾಲ್ ಹಾಕಿದ. ಸೊ ಅವ 3 ವಿಕೆಟ್ ತೆಗೆದೋದಕ್ಕೆ, ಆ ಹುಡುಗ 3 ವಿಕೆಟ್ ತೆಗೆದೋದಕ್ಕೆ ಮ್ಯಾಚ್ ಅಲ್ಲಿಯೇ ತನಕ ಹೋಯಿತು. ಇಲ್ಲೇ ಇದ್ದರೆ ಸ್ವಲ್ಪ ಆರಾಮದಾಯಕ ವಿಕ್ಟ್ರಿ ಸಿಗ್ತಾ ಇತ್ತು ಚೆನ್ನೈಗೆ. ಯಾಕಂತಂದರೆ ಋತುರಾಜ್ ಗಾಯಕ್ವಾಡ್ ಅವರದ್ದು 50 ಇದೆಯಲ್ಲ ಲಾಸ್ಟ್ ಮ್ಯಾಚ್, ಏನು ಫ್ಲೂಯೆಂಟಾಗಿ ಆಡಿದ್ರು ಮಾರೆ. ಆ್ಯಂಡ್ ಅವರ ರೆಕಾರ್ಡ್ ಚೆನ್ನೈ ಗ್ರೌಂಡಲ್ಲಿ ಸಿಕ್ಕಾವಡ ಸೂಪರ್ ಆಗಿ ಉಂಟು, ಚೆಪಾಕ್ ಗ್ರೌಂಡಲ್ಲಿ. ಯಾಕಂತಂದರೆ ಲಾಸ್ಟ್ 5 ಮ್ಯಾಚಲ್ಲಿ ಅವರದ್ದು ಲೋವೆಸ್ಟ್ ಸ್ಕೋರೇ 42 ಅಂತ ಅನ್ನಿಸ್ತದೆ. ಸಿಕ್ಕಾವಡೆ ಚೆನ್ನಾಗಿ ಆಡಿದ್ದಾರೆ ಆ ಪಿಚ್ಚಲ್ಲಿ. ಸೊ ಅವರ ಫಾರ್ಮನ್ನು CSK ನಂಬಿಕೊಂಡಿದೆ. ಅವರು ಚೆಂದ ಮಾಡಿ ಆಡಿದರೆ ಟಾಪ್ ಆರ್ಡರಲ್ಲಿ ದೊಡ್ಡ ರನ್ ಹರಿದು ಬರ್ತದೆ. ಆ್ಯಂಡ್ ಎಲ್ಲ ಚೆನ್ನೈ ಫ್ಯಾನ್ಸ್ ಏನು ಕಾಯ್ತಾ ಇರೋದು ಧೋನಿ ಅವರು ಬ್ಯಾಟಿಂಗ್ ಮಾಡಬೇಕಂತ. ಧೋನಿ ಅವರು ಯಾವ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬೇಕು ಹಾಗೆ ಹೀಗೆ ಅಂತ ಚೆನ್ನೈ ಫ್ಯಾನ್ಸ್ ನಿರ್ಧಾರ ಮಾಡಲಿ. ಅವರೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧೋನಿ ಅವರು ಯಾವ ಕ್ರಮಾಂಕದಲ್ಲಿ ಬರಬೇಕು ಅಂತ. ಅಂದರೆ ಲಾಸ್ಟ್ ಟೈಮ್ ಥರ ತುಂಬ ಒಂದು 5-6 ವಿಕೆಟ್ ಹೋದ್ಮೇಲೆ ಧೋನಿ ಅವರು ಬರಬೇಕಾ ಅಥವಾ ಮೊದಲು ಬರಬೇಕಾ ಅಂತ. ಬಟ್ ಓವರಾಲ್ ಬಲ ನೋಡಿದರೆ 2 ತಂಡ ಸಹ ಈಕ್ವಲ್ ಉಂಟು. ಬಟ್ ಅಡ್ವಾಂಟೇಜ್ ಯಾರಿಗೆ? ಅಫ್ಕೋರ್ಸ್ ಚೆನ್ನೈಗೆ ಅಡ್ವಾಂಟೇಜ್ ಉಂಟು. ಯಾಕಂತಂದರೆ ಒಂದು ಪ್ರೀವಿಯಸ್ ರೆಕಾರ್ಡ್ಸ್ ಎಲ್ಲ ನೋಡಿದರೆ RCB ಅಗೇನ್ಸ್ಟ್ ಅವರ ಒಂದು ರೆಕಾರ್ಡ್ ಚೆಂದ ಉಂಟು. ಇನ್ನೊಂದು ಹೋಮ್ ಅಡ್ವಾಂಟೇಜು. ಫ್ಯಾನ್ಸ್ ಅಫ್ಕೋರ್ಸ್ ಜಾಸ್ತಿ ಚೆನ್ನೈ ಫ್ಯಾನ್ಸೇ ಇರ್ತಾರೆ ಚೆನ್ನೈಯಲ್ಲಿ. ನಾವು ಫ್ಯಾನ್ಸ್ ಬಗ್ಗೆ ಮಾತಾಡ್ತಿರೋದಲ್ಲ. ಹೋಮ್ ಅಡ್ವಾಂಟೇಜ್ ಉಂಟು ಅವರಿಗೆ ಆ ಪಿಚ್ಚಿಗೆ ಬೇಕಾಗಿರುವಂಥ ತಂಡ ಅವರ ಹತ್ರ ಉಂಟು. ಸೊ ಡೆಫಿನೆಟ್ಲಿ 60% ಚೆನ್ನೈ ಕಡೆ ವಾಲ್ ಇದೆ. ಬಟ್ ನಾವು 1% ಇಟ್ಕೊಂಡೇ ಪ್ಲೇ ಆಫಿಗೆ ಬಂದವರು. ಲಾಸ್ಟ್ ಟೈಮ್ 1% ಚಾನ್ಸ್ ಇದ್ದದ್ದು ಪ್ಲೇ ಆಫಿಗೆ ಬರ್ಬೋದು ಅಂತ. ಆ 1% ಇಟ್ಕೊಂಡು ಯಾರು ಫ್ಯಾನ್ಸ್ ಕೂಡ ನಂಬಿರಲಿಲ್ಲ ಇವ್ರು ಈ ಥರ ಸಹ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ ಥರ ಎಲ್ಲ ಪರ್ಫಾರ್ಮ್ ಮಾಡಿಕೊಂಡು ಪ್ಲೇ ಆಫಿಗೆ ಬಂದಿರೋದ್ರಿಂದ RCBಯನ್ನು ಯಾವ ಕ್ಷಣದಲ್ಲಿ ಕೂಡ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಏನು ಬೇಕಾದರೂ ಮಾಡಬಲ್ಲಂತಹ ತಂಡ. ಸೊ ನೋಡುವ, ಚೆಂದ ಮಾಡಿ ಆಡಲಿ ಅನ್ನೋದೇ ನಮ್ಮ ಒಂದು ಹಾರೈಕೆ. ಎಲ್ಲಿಯಾದರೂ ವಿನ್ ಆದರೆ ಸೆಲೆಬ್ರೇಷನ್ ಜೋರಿರ್ತದೆ ಅಂತ. ಯಾಕಂದರೆ 2008 ನಂತರ ಚೆನ್ನೈ ತಂಡವನ್ನು ಚೆನ್ನೈಯಲ್ಲಿ ಸೋಲಿಸಿ ಬಂದಂತಹ ತಂಡ ಅಂತ ಆಗ್ತದೆ. ಅಂದರೆ RCBದು ಮಾತ್ರ ನಾವು ಮಾತಾಡ್ತಾ ಇರೋದು. 2008 ನಂತರ RCB ವಿನ್ ಆಗಿರಲಿಲ್ಲ. ಆ ಒಂದು ಕೆಟ್ಟ ರೆಕಾರ್ಡನ್ನು ಮುರಿಯುವಂತಹ ಒಂದು ಹಂಬಲದಲ್ಲಿ ಇದ್ದೇ ಇರ್ತಾರೆ RCB ತಂಡ. ವಿನ್ ಆದರೆ ಒಳ್ಳೆ ಒಂದು ಫಸ್ಟ್ 2 ಮ್ಯಾಚು ಟೈಟ್, ಅಂದರೆ ಇದು ವೆರಿ ಟಫ್ ಕಾಂಪಿಟೇಟರ್ಸ್ ಎದುರು ವಿನ್ ಆಗಿದ್ದು ಅಂತ ಆಗ್ತದೆ. ಈ ಥರ ಟಫ್ ಕಾಂಪಿಟೇಟರ್ಸ್ ಎದುರು ಒಳ್ಳೆಯ ಕ್ರಿಕೆಟ್ ಆಡಿ ವಿನ್ ಆಗಲಿ ಅಂತ ನಮ್ಮ ಒಂದು ಆಶಯ. ನಾನು ಏನಾದ್ರು ಮಿಸ್ ಮಾಡಿದ್ನ ಪ್ಲೇಯಿಂಗ್ 11 ಎಲ್ಲ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಏನೋ ಒಂದು ಪ್ಲೇಯಿಂಗ್ 11 ಹೇಳೋದು ಅದು ಇನ್ನೇನೋ ಒಂದು ಆಗ್ತದೆ. ಆ್ಯಂಡ್ ಲಾಸ್ಟ್ ಟೈಮ್ ವಿನ್ ಆಗಿರೋದ್ರಿಂದಾಗಿ ಪ್ಲೇಯಿಂಗ್ 11 ಅಂದರೆ ಕಾಂಬಿನೇಷನ್ ಚೇಂಜ್ ಮಾಡೋದಿಲ್ಲ. ಭುವನೇಶ್ವರ್ ಕುಮಾರ್ ಫಿಟ್ ಇದ್ದರೆ ಅವರು ಬರ್ತಾರೆ. ಸ್ಪಿನ್ ಕಾಂಬಿನೇಷನ್ ಬೇಕು ಅಂತಿದ್ರೆ ಸ್ವಪ್ನಿಲ್ ಸಿಂಗ್ ಅವರನ್ನು ತಗೊಳ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಚೆನ್ನೈ ತಂಡದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅದೇ ಪ್ಲೇಯಿಂಗ್ 11 ಹೋಗ್ತಾರೆ ಅಷ್ಟೇ. ಬೈ ದ ವೇ, ಪಾತಿರಾನ ಇಸ್ ನಾಟ್ ಫಿಟ್. ಸೊ ಸುಮಾರು ಜನ ಕೇಳ್ತಾ ಇರ್ಬೋದು ಅವರೆಲ್ಲಿ ಅಂತ. ಅವರು ಈ ಮ್ಯಾಚ್ ಆಡೋದಿಲ್ಲ. ಅದೊಂದೇ ಬೇಸರದ ಸಂಗತಿ ಚೆನ್ನೈಗೆ ಅಂತ ಅಂದ್ಕೊಳ್ತೇನೆ. ಅವರು ಡೆತ್ ಬೌಲರ್ ಆಗಿ ಬೇಕಾಗ್ತದೆ ಚೆನ್ನೈಗೆ. ಅವರು ಇಲ್ಲದಿರೋದು ಸ್ವಲ್ಪ ಎಂತ ಸಾವು ಮಾರೆ ಅಂತ ಖಂಡಿತವಾಗಿ ಸಹ ಅನ್ನಿಸ್ತದೆ. ಎಸ್, ನಿಮ್ಮ ವ್ಯೂ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ ಫ್ರೆಂಡ್ಸ್.